ನೀವು ಜನ್ಸಿ ಅಂತ ರೆಫರ್ ಮಾಡಿದ್ರಿ, ಹೀಗ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ಈ ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆನೆ, ಫ್ರೀಡಮ್ ಅನ್ನೋದ್ರ ಬಗ್ಗೆನೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸ್ವಾತಂತ್ರ್ಯ ಅಂದ್ರೆ ಏನು, ನನಗೆ ಹೆಂಗ್ ಬೇಕೋ ಹಂಗಿರೋದೇ ಸ್ವಾತಂತ್ರ್ಯನ, ಅಥವಾ ಒಂದು ವ್ಯವಸ್ಥೆ ಅಥವಾ ಒಂದು ದೇಶ ಅಂತಿದ್ದಾಗ ಅದರದ್ದೇ ಆದ ಒಂದಷ್ಟು ಸೆಟ್ ಆಫ್ ರೂಲ್ಸ್ ಇರುತ್ತೆ, ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರುತ್ತೆ. ಬಟ್ ನನಗೆ ಅದು ಬೇಡ, ನನಗೆ ವ್ಯವಸ್ಥೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ನಾನ್ ಚೆನ್ನಾಗಿರ್ತೀನಿ, ವ್ಯವಸ್ಥೆಯಲ್ಲಿ ಏನೋ ಲೋಪ ಕಾಣಿಸ್ತಾ ನಾನು ಇಡೀ ದೇಶನೇ ಬ್ಲೇಮ್ ಮಾಡ್ತೀನಿ, ದೇಶದಲ್ಲಿ ಇರ್ತಕ್ಕಂಥ ಆರ್ಮಿನ ಬ್ಲೇಮ್ ಮಾಡ್ತೀನಿ. ಈ ತರದ ಮನಸ್ಥಿತಿನೂ ಕೂಡ ಕೆಲವರಲ್ಲಿ, ಎಲ್ಲರಲ್ಲ ಕೆಲವರಲ್ಲಿ ಕಾಣೋಕ್ ಸಿಗ್ತಾ ಇದೆ. ಒಬ್ಬ ಯೋಧನ ಕುಟುಂಬದವರಾಗಿ ನೀವು ಕೂಡ ದೇಶಕ್ಕೋಸ್ಕರ ಸೇವೆ ಸಲ್ಲಿಸ್ತಿರುವವರಾಗಿ ಇಂಥ ಮನಸ್ಥಿತಿನ ಹೆಂಗ್ ನೋಡ್ತೀರಾ ಅಂತ? ಸೊ ಅದು ನಾನು ಒಂದು ಟೀಚರ್, ಸೊ ನಾನು ಯಾರಿಗೂ ನಾನು ಬ್ಲೇಮ್ ಮಾಡೋದಿಲ್ಲ. ಬಟ್ ಅವರು ವಾತಾವರಣದಲ್ಲಿ ಹಾಗೆ ಒಂಥರ ಹಾಗೆ ಎನ್ವೈರನ್ಮೆಂಟ್ ಇದ್ದಕ್ಕೆ ಅವರು ಹಾಗೆ ಮಾತಾಡ್ತಾ ಇದ್ದಾರೆ. ಸೊ ಐ ರಿಯಲಿ ಎಂಪಥೈಸ್ ಅಂಡ್ ಪಿಟಿ ಸಚ್ ಪೀಪಲ್, ಬಿಕಾಸ್ ಅವರಿಗೆ ದಾರಿ ತೋರಿಸೋರು ಯಾರು ಇಲ್ಲ. ದೇ ಡೋಂಟ್ ಹ್ಯಾವ್ ಗುಡ್ ಮೆಂಟರ್ಸ್. ಅಂಡ್ ಈ ದೇಶದಲ್ಲಿ ನಮ್ಗೆ ಏನಂದ್ರೆ ಲೀಡರ್ಸ್, ರೋಲ್ ಮಾಡೆಲ್ಸ್ ಅನ್ನ ದೇ ಹ್ಯಾವ್ ಪಿಕ್ಡ್ ಅಪ್ ದ ರಾಂಗ್ ರೋಲ್ ಮಾಡೆಲ್ಸ್ and they look for real role models, not the real role models. And with all the social media and all, now beda andrenu avrige ella misinformation barta ide. So they are also confused. Avrige yava darinalli hogbeku anta avrige gottagta illa. So it is because of lack of awareness and ಸ್ವಲ್ಪ ಅವರಿಗೇನೆ ಅವರು ದಾರಿ ತೋರಿಸೋರು, ಕಾಲೇಜ್ನಲ್ಲಿ ಇರ್ಲಿ ಮನೆಯಲ್ಲಿ ಇರ್ಲಿ, ಸ್ವಲ್ಪ ಅವರಿಗೆ ಅದು ದಟ್ ಏಜ್ ಇಸ್ ಸಚ್ ಅಲ್ಲ. ಇಫ್ ಯು ಟೇಕ್ ದ ರಾಂಗ್ ಪಾತ್ ಮತ್ತೆ ವೆರಿ ಡಿಫಿಕಲ್ಟ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ಕಿಡ್ಸ್ ವರ್ ವೆರಿ ವೆರಿ ಒಬಿಡಿಯಂಟ್. ಸ್ಕೂಲಿಂಗ್ ನಲ್ಲಿಯೂ ಅವರು ಎಲ್ಲ ಮನೆಯಲ್ಲಿಯೂ ಎಲ್ಲ ಅವರಿಗೆ ಎಲ್ಲ ಸಪೋರ್ಟ್ ಮಾಡಿ ಅವರು ಒಳ್ಳೆ ದಾರಿನಲ್ಲಿ ಹೋಗಿದ್ದಾರೆ ಅಂತ ನನಗೆ ನನ್ನ ಮಕ್ಕಳ ಮೇಲೆ ಹೆಮ್ಮೆ. ಬಟ್ ಇವನ್ ಅವರ್ ಜೆನ್ಜಿ ಆಲ್ಸೋ ಎಷ್ಟು ನೀವು ನೋಡಿ, ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಎಷ್ಟು ಮೆಡಲ್ಸ್, ಎಷ್ಟು ಅವರು ವಿನ್ ಮಾಡಿ, ಎಷ್ಟು ದೇಶಕ್ಕೋಸ್ಕರ ಅವರು ನ್ಯಾಷನಲ್ ಆಂಥಮ್ ಆಗುವಾಗ ಅವರು ಅಳುತ್ತಾ ಇದ್ರು. ಆ ಭಾವನೆ ಬರಬೇಕಂದ್ರೆ ಯು ಶುಡ್ ರಿಯಲಿ ಫೀಲ್ ಫಾರ್ ಯೋರ್ ಕಂಟ್ರಿ. So that is very important, and I mean gradually avrige understand agutte. Some are very young, they do not know, they think whatever they see on the social media is right, but surely our salpa Gen Z avaru, they have also apologized for their mistake and all that. So as a mother, ಮಕ್ಕಳು ತಪ್ಪು ಮಾಡುವಾಗ ನಾವು ಏನು ಅವರನ್ನ ಮಾಡಬಹುದು, ಫರ್ಗಿವ್ ಅಂಡ್ ಫರ್ಗೆಟ್. ಅವರಿಗೆ ಒಳ್ಳೆ ದಾರಿಯನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರೇ ಎಷ್ಟು ವಿಡಿಯೋ ಪುನಃ ಅದನ್ನಲ್ಲಿ ತೋರಿಸ್ತಾ ಇದ್ದಾರೆ. ಐ ವಿಲ್ ಫರ್ಗೆಟ್, ಐ ವಿಲ್ ಫರ್ಗಿವ್, ಅಂಡ್ ಯು ಪ್ಲೀಸ್ ಡೂ ವಾಟ್ ಇಸ್ ರೈಟ್ ಫಾರ್ ಯುವರ್ ಕಂಟ್ರಿ ಅಂತ ಹೇಳಿದ್ರು. ನಿಜ, ನಾವ್ ಎರಡೂ ತರದ್ ನೋಡ್ತಾ ಇದೀವಿ. ನಾನು ಆಗ್ಲೇ ಹೇಳಿದಾಗ ಎಲ್ಲ ಇಡೀ ಜನ್ಸಿನೇ ಹಾದಿ ತಪ್ಪಿದೆ ಅಂತ ಹೇಳಲಿಕ್ಕಾಗಲ್ಲ. ದೇಶಕ್ಕೋಸ್ಕರ ದೇಶಕ್ಕೆ ನಾವ್ ಇರ್ತೀವಿ ಅಂತ ಹೇಳ್ತಿರೋರು ಕೂಡ ಅನೇಕರಿದ್ದಾರೆ. ಅಟ್ ದ ಸೇಮ್ ಟೈಮ್ ನಾನು ಆಗ್ಲೇ ಹೇಳಿದಾಗ ಯಾವುದೋ ಒಂದು ಪೇಪರ್ ಲೀಕ್ ಆಗೋಯ್ತು, ನನಗೇನೋ ಅನ್ಯಾಯ ಆಗಿದೆ ಅಂದ ತಕ್ಷಣ ಅಲ್ಲಿ ಬಂದಿರೋ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನವ್ರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡೋದು, ಅವ್ರನ್ನ ಅಟ್ಯಾಕ್ ಮಾಡೋದು, ನಮ್ಮ ಭಾರತದ ಆರ್ಮ್ ಫೋರ್ಸಸ್ ನ ಬಾಯಿಗೆ ಬಂದಂತೆ ಬೈಯೋದು, ಈ ತರದೆಲ್ಲ ಆದಾಗ ಇವ್ರಿಗೆ ಸಿಸ್ಟಮ್ ಮೇಲೆ ಕೋಪ ಇದೆಯಾ ಅಥವಾ ಭಾರತದ ಆರ್ಮ್ ಫೋರ್ಸಸ್ ಮೇಲೆ ಕೋಪ ಇದೆಯಾ, RAF ಮೇಲೆ ಕೋಪ ಇದೆಯಾ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೀವು ನಿಮ್ಮ ಮನೆಯಲ್ಲೂ ಕೂಡ ಯೋಧರಿರೋದ್ರಿಂದ ಇಂಥದ್ನೆಲ್ಲ ಗಮನಿಸಿದಾಗ, ಇಂಥದ್ ನಿಮ್ ಕಣ್ಣಿಗೆ ಬಿದ್ದಾಗ, ಕಿವಿಲ್ ಕೇಳಿಸ್ಕೊಂಡಾಗ ಹೇಗೆ ಅನ್ನಿಸ್ತು? ಆ ಮೊಮೆಂಟ್ ಅಲ್ಲಿ ನೀವ್ ಏನ್ ಯೋಚನೆ ಮಾಡಿದ್ರಿ ಅಂತ ಹೇಳಿ, ಎಸ್ಪೆಷಲಿ ಆ ಮಿಲಿಟರಿ ಅವ್ರನ್ನ ಬೈತಾ ಇದ್ದಾಗ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ನವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗ ನಿಮ್ಗೇನ್ ಅನ್ಸ್ತಿತ್ತು? ಸೊ ಅದು ಏನಂದ್ರೆ, ದೇ ಹ್ಯಾವ್ ಗಾಟ್ ದೇರ್ ಫ್ರೀಡಮ್ ವೆರಿ ಈಸಿಲಿ, ದೇ ಹ್ಯಾವ್ ನಾಟ್ ಸೀನ್ ದ ಫ್ರೀಡಮ್ ಸ್ಟ್ರಗಲ್. ಅಥವಾ ಅವರು ಮನೆಯಲ್ಲಿ ಏನು ಅಷ್ಟು ಅವರು ನೋಡ್ಲಿಲ್ಲ, ಹೀಗೆ ಅವ್ರಿಗೆಲ್ಲ ಈಸಿಲಿ ಬಂದಿದೆ. ಸೊ ಅವ್ರಿಗೆ ಏನಂದ್ರೆ ಇಟ್ ಈಸ್ ಮೈ ರೈಟ್ ಅಂಡ್ ಎಂಟೈಟಲ್ಮೆಂಟ್, ದಟ್ ಫೀಲಿಂಗ್ ಆಫ್ ಎಂಟೈಟಲ್ಮೆಂಟ್. ಐ ಆಮ್ you have to give me good the roads, you have to give me good schools, you have to give me a good system where I can write the exam and I can everything should be good. But for everything to be good, ನಾವು good ಇರಬೇಕು. You can't say I will do the way I want and I want somebody to do good. That is not it. And especially when they abuse the armed forces, I was feeling so bad for them. ನೀವು ಒಂದಿನ ನೀವು ದ್ರಾಸ್ ನಲ್ಲಿ ಏನು ಇಲ್ಲ, ಬಾರ್ಡರು ಇಲ್ಲ, ದ್ರಾಸ್, ಕಾರ್ಗಿಲ್ and all this Leh, Ladakh places, you go there and you stay there
ಫಾರ್ ಒನ್ ಡೇ ಔಟ್ಸೈಡ್ ನಾವು ಹೋಗುವಾಗ ಹೇಗೆ ನಮ್ಗೆ ಒಳಗಡೆ AC ಇದೆ ಎಲ್ಲ ಇದೆ, ಅವರು ಏನು ಹೊರಗೇನೆ ಅವ್ರ ಪ್ಯಾಟ್ರೋಲಿಂಗ್ ಎಲ್ಲ ಹೊರಗೇನೆ ಅವ್ರು ಮಾಡ್ತಾರೆ. ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಅವ್ರ ತಂದೆ ತಾಯಿ ಯಾರು ಅವ್ರ ಜೊತೆ ಇಲ್ಲ. ಅಂಡ್ ಫಾರ್ ಮಂತ್ಸ್ ಟುಗೆದರ್ ಅವ್ರು ಹಾಗೆ ಇದ್ದಾರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ when we do all these things. Maybe they have, ಯಾರಾದ್ರೂ ಅವರಿಗೆ ಇನ್ಸ್ಟಿಗೇಟ್ ಮಾಡಿರ್ಬೋದು, and also, just to get some views and attention. That's the right word. ಅದು ಐಡೆಂಟಿಟಿ ಕ್ರೈಸಿಸ್ ಅಂತ ಬಂದ್ಬಿಡುತ್ತೆ. ಯಾರು ನನ್ನನ್ನ ಕೇಳ್ತಾ ಇಲ್ಲ, ನನ್ಗೆ ಯಾರು ಮನೆಯಲ್ಲಿಯೂ ಅಟೆನ್ಷನ್ ಕೊಡ್ತಾ ಇಲ್ಲ. ಆಬ್ವಿಯಸ್ಲಿ ನೀನು ಮನೆಯಲ್ಲಿ ಯಾರು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೆ ನೀವು ಯಾರು ವಿಲ್ ನಾಟ್ ಗಿವ್ ಯು ಥಿಂಗ್ಸ್. ಸೊ ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಆ ಫೇಸ್ ನಲ್ಲಿ ದಟ್ ಯೌವನ ಇದೆ ಅಲ್ಲ, ದಟ್ ಈಸ್ ಅ ವೆರಿ ವೆರಿ ಡೆಲಿಕೇಟ್ ಫೇಸ್. ನಾವು ಒಳ್ಳೆ ಅವರಿಗೆ ದಾರಿ ತೋರಿಸಿದ್ರೆ ಅವರೆಲ್ಲರೂ ಹೀಗೆ ಒಳ್ಳೆ ಅಚೀವರ್ಸ್ ಆಗ್ತಾರೆ. ನಮ್ಮ ಇಂಡಿಯಾಗೆ ಎಲ್ಲ ಮೆಡಲ್ಸ್ ಎಲ್ಲ ಅವರು ತಕೊಂಡ್ ಬರ್ತಾರೆ. ದಾರಿ ತಪ್ಪಿದ್ರೆ ಈ ತರ ಆಗ್ತಾರೆ. ಬಟ್